ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಕೆಸಿಇಟಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೆಸಿಇಟಿ 2024 ಕುರಿತು 3ರಿಂದ 4 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಏದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಅನ್ನೋದನ್ನ ಮೊದಲಿಗೆ ಹೇಳ್ತೀನಿ ನೋಡಿ. ಇಲ್ಲಿ ನಾನು ನಿನ್ನೆ ಒಂದು ಲೈವ್ ಸೆಷನ್ ಅನ್ನ ಕಂಡಕ್ಟ್ ಮಾಡಿದ್ವಿ. ಆ ಒಂದು ಲೈವ್ ಸೆಷನ್ ಅಲ್ಲಿ ಸ್ಟೂಡೆಂಟ್ಸ್ ಸುಮಾರು ರೀತಿಯಲ್ಲಿ ಒಂದು ಡೌಟ್ಸ್ ಅನ್ನ ಕೇಳಿದ್ರು. ಸರ್, ಈ ಒಂದು ಮಾರ್ಕ್ ರಿಸಲ್ಟ್ಸ್ ಕಟ್ ಆಫ್ ರಿಲೀಸ್ ಮಾಡ್ತಾರಾ ಇಲ್ವಾ ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀನಿ. ಅಂಡ್ ಹಾಗೇನು ಸಹ ಸರ್ ನೆಕ್ಸ್ಟ್ ಆಪ್ಷನ್ ಎಂಟ್ರಿನ ನಾವು ಯಾವಾಗ ಮಾಡೋದಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆನೂ ಸಹ ಹೇಳ್ತೀನಿ. ಅಂಡ್ ಹಾಗೇನು ಸಾಕಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಜೊತೆಗೆ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಚಾನಲ್ಗೆ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದ ಒಂದೇ ಒಂದು ಲೈಕ್ ಅನ್ನ ಮಾಡಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, UGCET 2024 ಕೇಳಿರುವಂತಹ ಮೊದಲನೇ ಡೌಟ್ ಅನ್ನ ಹೇಳ್ತೀನಿ. ಸರ್, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ನೆನ್ನೆ ಬಿಟ್ಟಲ್ವಾ ಸರ್, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಕಟ್ ಆಫ್ ಯಾವಾಗ ರಿಲೀಸ್ ಮಾಡ್ತಾರೆ ಸರ್ ಅಂತ ಕೇಳ್ತಿದ್ದಾರೆ. ಇನ್ ಸಾಕಷ್ಟು ಸ್ಟೂಡೆಂಟ್ಸ್ ಸರ್ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ ಅನ್ನ ರಿಲೀಸ್ ಮಾಡಿದ್ರಲ್ವಾ ಸರ್, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಮೇಲೆ ಈ ವರ್ಷ ಯಾಕೆ ಸರ್ ಇನ್ನೂ ಬಿಟ್ಟಿಲ್ಲ ಅಂತ ಕೇಳ್ತಿದ್ದಾರೆ. ಮೊದಲಿಗೆ ನೋಡಿ, ನಿಮ್ಗೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಕಟ್ ಆಫ್ ಆದ್ರೆ ರಿಲೀಸ್ ಮಾಡಿರ್ಲಿಲ್ಲ. ಈಗ ನಾನು ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಇಲ್ಲಿರುವಂತದ್ದು UGCET 2023 ಮೊದಲ ಸುತ್ತಿನ ಕಟ್ ಆಫ್ ಅಂತ ಹೇಳ್ಬಿಟ್ಟು, ಇದು ಮೊದಲ ಸುತ್ತಿನ ಕಟ್ ಆಫ್ ಅಂತ ಇಲ್ಲಿ ಏನಿದೆ, ಇದು ಮೊದಲ ಸುತ್ತಿನ ಕಟ್ ಆಫ್ ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲ. ಓಕೆನಾ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಲಾಸ್ಟ್ ಇಯರ್ ಕಟ್ ಆಫ್ ಆದ್ರೆ ಇಲ್ಲಿ ಬಿಟ್ಟಿರುವಂತದ್ದು. UGCET 2023 ನೋಡಿ, ಒಂದೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಇತ್ತು, 2 ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಇರಲಿಲ್ಲ. ಅಂದ್ರೆ ಮೊದಲನೇ ಮಾರ್ಕ್ ಅಲಾಟ್ಮೆಂಟ್ ಅಂತ ಹೇಳ್ಬಿಟ್ಟು ಅಥವಾ ಎರಡನೇ ಮಾರ್ಕ್ ಅಲಾಟ್ಮೆಂಟ್ ಅಂತ ಇರಲಿಲ್ಲ, ಕೇವಲ ಒಂದ್ಸಲಿ ಅಷ್ಟೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಬಿಟ್ಟಿದ್ರು. ಇಲ್ಲಿ ಬಿಟ್ಟಿರುವಂತದ್ದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಕಟ್ ಆಫ್ ಅಲ್ಲ, ಇಲ್ಲಿ ಬಿಟ್ಟಿರುವಂತದ್ದು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿರುತ್ತೆ. ಓಕೆನಾ, ಇದು ಸ್ಟೂಡೆಂಟ್ಸ್ ಗೆ ನೆನಪಿರ್ಲಿ. ನಿಮ್ಗೆ ಕಾಲೇಜ್ ಕಟ್ ಆಫ್ ಸಿಗುವಂತದ್ದು ಈಗ ನೆಕ್ಸ್ಟ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಸಹ ಸಿಗುತ್ತೆ. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಸಿಕ್ಕಾಗ್ಲೂ ನಿಮ್ಗೆ ಕಾಲೇಜ್ ಕಟ್ ಆಫ್ ಆದ್ರೆ ಸಿಗೋದಿಲ್ಲ. ನಿಮ್ಗೆ ಕಾಲೇಜ್ ಕಟ್ ಆಫ್ ಸಿಗುವಂತದ್ದು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತಾ ಅವತ್ತಷ್ಟೇ ಸಿಗುವಂತದ್ದು. ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು ನೋಡಿ. ಲಾಸ್ಟ್ ಇಯರ್ UGCET 2023 ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಮೊದಲ ಸುತ್ತಿನ ಕಟ್ ಆಫ್ ಅಂತ ಹೇಳ್ಬಿಟ್ಟು 17ನೇ ತಾರೀಕು ಬಿಟ್ಟಿದ್ದಾರೆ. ಅಲ್ಲಿ ಮೊದಲ ಸುತ್ತಿನ ಫಲಿತಾಂಶದ ಲಿಂಕ್ ಸಹ 17ನೇ ತಾರೀಕಿಗೆ ರಿಲೀಸ್ ಮಾಡಿದ್ದಾರೆ. ಯಾವತ್ತು ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಸಿಗುತ್ತೋ ಅವತ್ತು ಕಾಲೇಜ್ ಕಟ್ ಆಫ್ ಸಿಗುತ್ತೆ. ಅಲ್ಲಿಯ ತನಕ ನಿಮ್ಗೆ ಕಾಲೇಜ್ ಕಟ್ ಆಫ್ ಆದ್ರೆ ಸಿಗೋದಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಒಂದಿಷ್ಟು ಐಡಿಯಾ ಇರಬೇಕಾಗುತ್ತಾ. ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ, ಅವಾಗೂ ಸಹ ನಿಮ್ಗೆ ಒಂದು ಕಾಲೇಜ್ ಕಟ್ ಆಫ್ ಆದ್ರೆ ಬಿಡೋದಿಲ್ಲ. ಅಂಡ್ ನೆಕ್ಸ್ಟ್ ಇಲ್ಲಿ ಸುಮಾರು ಸ್ಟೂಡೆಂಟ್ಸ್ ಕೇಳಿದಂತಹ ಡೌಟ್, ಸರ್ ನನ್ನ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನನಗೆ ಸೀಟ್ ಅಲರ್ಟ್ ಆಗಿದೆ ಸರ್, ನಾನು ಒಂದಿಷ್ಟು ಕಾಲೇಜಸ್ ಅನ್ನ ಆಡ್ ಮಾಡಿದೆ, ಅದ್ರಲ್ಲಿ ಒಂದು ಕಾಲೇಜ್ ನನಗೆ ಸೀಟ್ ಅಲರ್ಟ್ ಆಗಿದೆ, ಬಟ್ ನನಗೆ ಇಷ್ಟ ಇಲ್ಲ ಸರ್, ನನಗೆ ಆ ಕಾಲೇಜ್ ಬೇಡವೇ ಬೇಡ ಸರ್, ನಾನು ಏನ್ ಮಾಡೋದು? ಈಗ ನಾನು ಈಗಲೇ ಡಿಲೀಟ್ ಮಾಡ್ಕೊಬಿಡ್ತೀನಿ ಸರ್, ಯಾವ ರೀತಿ ಮಾಡೋದು? ಯಾಕಂತ ಅಂದ್ರೆ ನೆಕ್ಸ್ಟ್ ಏನಾದ್ರು ಮತ್ತೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಅದೇ ಸಿಗುತ್ತೇನೋ, ಹಾಗಾಗಿ ನನಗೆ ಆ ಒಂದು ಕಾಲೇಜ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಸರ್, ನಾನು ಏನ್ ಮಾಡೋದು ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಸಿಂಪಲ್ ಇಷ್ಟೇ ನೋಡಿ. ಇನ್ನ ಒಂದು 2 ಡೇಸ್ ಒಳಗಡೆ ನಿಮ್ಗೆ ಕಾಲೇಜಸ್ ಅನ್ನ ಎಡಿಟ್ ಮಾಡ್ಕೊಳ್ಳೋದಕ್ಕೆ, ಕಾಲೇಜಸ್ ಅನ್ನ ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಅನ್ನ ಬಿಡ್ತಾರೆ. ಆಪ್ಷನ್ ಅನ್ನ ಬಿಟ್ಟಾಗ ಈಗ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಏನೊಂದು ಸೀಟ್ ಅಲರ್ಟ್ ಆಗಿದೆ, ಆ ಒಂದು ಸೀಟ್ ಅನ್ನ ಡಿಲೀಟ್ ಮಾಡ್ಕೋಬೇಕು ಅಂತ ಅಂದ್ರೆ ಸಿಂಪಲ್ ಏನಿಲ್ಲ ನೋಡಿ. ನೀವು ಈಗ ಸಿಕ್ಕಿರುವಂತಹ ಕಾಲೇಜ್ ಏನಿದೆ ಆ ಒಂದು ಕಾಲೇಜ್ ಅನ್ನ ಎಡಿಟ್ ಮಾಡೋದಕ್ಕೆ ಹೋದಾಗ 0 ಅಂತ ಕೊಟ್ಬಿಟ್ಟು ಡಿಲೀಟ್ ಮಾಡ್ಬಿಡಿ. ಓಕೆನಾ, ನೀವು ಮಾಡಿರುವಂತಹ ಆಪ್ಷನೇಟರಿ ಕಾಲೇಜ್ ಲಿಸ್ಟ್ ಅಲ್ಲಿ ಆ ಒಂದು ಕಾಲೇಜ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗಬೇಕು ಅಂತ ಅಂದ್ರೆ ಜಸ್ಟ್ ಏನಿಲ್ಲ, ಈಗ ನೆಕ್ಸ್ಟ್ ಎಡಿಟ್ ಮಾಡೋದಕ್ಕೆ ಒಂದು 2 ಡೇಸ್ ಒಳಗಡೆ ಬಿಡಬಹುದು. ಆ 2 ಡೇಸ್ ಒಳಗಡೆ ಬಿಟ್ಟಾಗ ನೀವ್ ಏನ್ ಮಾಡ್ತೀರಾ ಅಂತ ಅಂದ್ರೆ ಜಸ್ಟ್ ಅದಕ್ಕೆ 0 ಅಂತ ಕೊಟ್ಬಿಟ್ಟು ಡಿಲೀಟ್ ಮಾಡ್ಬಿಡಿ. ಓಕೆನಾ, ಆಗ ನಿಮ್ಗೆ ಈಗ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರುವಂತಹ ಸೀಟು ಡಿಲೀಟ್ ಆಗುತ್ತೆ, ಉಳಿದಿರುವಂತಹ ಕಾಲೇಜಸ್ ಹಂಗೆ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋಷ್ಟು ಒಳಗಡೆ ಮತ್ತೆ ಬೇಕಿರುವಂತಹ ಇನ್ನು ಯಾವ್ದಾದ್ರು ಕಾಲೇಜಸ್ ಬೇಕು ಅಂತ ಅಂದ್ರೆ ಆ ಒಂದು ಕಾಲೇಜಸ್ ಅನ್ನ ಸಿಂಪಲ್ ಆಗಿ ಆಡ್ ಮಾಡ್ಕೊಳ್ಳಿ. ಓಕೆನಾ, ಅಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿರೋದು, ಸರ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಯ್ತು, ಈಗ ನೆಕ್ಸ್ಟ್ ನಾನು ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಅಂದ್ರೆ ನೆಕ್ಸ್ಟ್ ಈಗ ನಾನು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ, ಕಾಲೇಜಸ್ ಅನ್ನ ಮಾಡಿಫೈ ಮಾಡೋದಕ್ಕೆ, ಕಾಲೇಜಸ್ ಅನ್ನ ಡಿಲೀಟ್ ಮಾಡೋದಕ್ಕೆ ಯಾವಾಗ ಸರ್ ನಮ್ಗೊಂದು ಆಪ್ಷನ್ ಅನ್ನ ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ. ಇದು ನಿಮ್ಗೆ ಒಂದಿಷ್ಟು ಡಿಲೇ ಆದ್ರೂ ಸಹ ಆಗ್ಬೋದು. ಯಾಕೆ ಡಿಲೇ ಆಗುತ್ತೆ ಅಂತ ಅಂದ್ರೆ ಈಗ ನೀವು ಈಗಾಗಲೇ ಸಹ ಒಂದು ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ರು, ಅದ್ರಲ್ಲಿ ನೋಡಬಹುದು ಆಗಿತ್ತು. ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಸಹ ಕಾಲೇಜಸ್ ಅನ್ನ ಆಡ್ ಮಾಡಬಹುದು. ಅಂದ್ರೆ ಈ ಒಂದು ಮೆಡಿಕಲ್, ಆಯುಷ್ ಈ ಒಂದು ಕೋರ್ಸಸ್ ಗಳಿಗೆ ಸೀಟ್ಸ್ ಅನ್ನ ಆಡ್ ಮಾಡಬಹುದು ಆಗಿರುತ್ತೆ. ಹಾಗಾಗಿ ಅವ್ರಿಗೆಲ್ಲಾನು ಒಂದು ಪ್ರೊಸೀಜರ್ ಕಂಪ್ಲೀಟ್ ಆಗಬೇಕು. ಅವ್ರಿಗೆ ಪ್ರೊಸೀಜರ್ ಕಂಪ್ಲೀಟ್ ಆದಾಗ್ಲೇನೆ ಸಹ ಈಗ ಅವರು ಕಾಲೇಜಸ್ ಅನ್ನ ಆಡ್ ಮಾಡ್ಬೇಕಲ್ವಾ, ಹಾಗಾಗಿ ಒಂದಿಷ್ಟು ತಡ
ಆಗ್ಬಹುದು ಸ್ಟೂಡೆಂಟ್ಸ್ ಗೆ. ಸ್ವಲ್ಪ ವೆಯ್ಟ್ ಮಾಡಿ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತೂ ಇಂತೂ ಫೈನಲ್ ಆಗಿ ನಿಮ್ಗೆ ರಿಸಲ್ಟ್ ಆದ್ರೆ ಬಂತು. ಈಗ ನೆಕ್ಸ್ಟ್ ನಿಮ್ಗೆ ಏನ್ ಇದೆ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಡಿಲೀಟ್ ಮಾಡೋದಕ್ಕೆ ಒಂದು ಚಾನ್ಸ್ ಅನ್ನ ಕೊಡ್ತಾರೆ. ಸ್ವಲ್ಪ ಡಿಲೇ ಆಗ್ಬೋದು. ಯಾಕೆ ಡಿಲೇ ಆಗ್ಬೋದು ಅಂತ ಅಂದ್ರೆ ಈಗ ನೆಕ್ಸ್ಟ್ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಬಿಟ್ಟಾಗ ಅಲ್ಲಿ ಮೆಡಿಕಲ್ ಸೀಟ್ಸ್ ಗಳಿಗೂ ಸಹ ಆಡ್ ಮಾಡಬಹುದು. ಯುಜಿ ನೀಟ್ ಸ್ಟೂಡೆಂಟ್ಸ್ ಸಹ ಒಂದು ಸೀಟ್ಸ್ ಅನ್ನ ಆಡ್ ಮಾಡಬಹುದು. ಆ ಸ್ಟೂಡೆಂಟ್ಸ್ ಇನ್ನೊಂದು ಸಹ ಪ್ರೊಸೀಜರ್ ಅಂದ್ರೆ ನಡೀತಿದೆ. ಆ ಒಂದು ಪ್ರೊಸೀಜರ್ ಕಂಪ್ಲೀಟ್ ಆಗೋದಕ್ಕೆ ಒಂದಿಷ್ಟು ದಿನ ಟೈಮ್ ತಗೋಬಹುದು. ಅದ್ರ ಬಗ್ಗೆ ನಾನು ಮುಂದೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅಂಡ್ ಜೊತೆಗೆ ಇಲ್ಲಿ ಸ್ಟೂಡೆಂಟ್ಸ್ ಕೇಳ್ತಿರೋದು ಸರ್ ನನಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಅಲರ್ಟ್ ಆಗಿಲ್ಲ ಸರ್ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ ಅನ್ನ ಮಾಡಿದೀವಿ. ಇಲ್ಲಿ ಒಂದು ಸ್ಟೂಡೆಂಟ್ ಮಾರ್ನಿಂಗ್ ಮೆಸೇಜ್ ಅನ್ನ ಮಾಡಿದ. ಅಂದ್ರೆ ಸರ್ ನನ್ನ ಫ್ರೆಂಡ್ಸ್ 2 ಲ್ಯಾಕ್ ರ್ಯಾಂಕಿಂಗ್ ಇದೆ, 3 ಲ್ಯಾಕ್ ರ್ಯಾಂಕಿಂಗ್ ಇದೆ, 1.5 ಮೇಲೆ ರ್ಯಾಂಕಿಂಗ್ ಇದೆ ಸರ್. ಅವ್ರಿಗೆಲ್ಲ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿದೆ. ನಂದು 1.5 ಲ್ಯಾಕ್ ಇಂದು ಬಿಲೋ ರ್ಯಾಂಕಿಂಗ್ ಇದೆ. ನನಗೆ ಯಾಕೆ ಸರ್ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಸಿಂಪಲ್ ಇಷ್ಟೇ, ನೀವು ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡಿಲ್ಲ. ಬೇಕಿದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಅನ್ನ ಕೇಳಿ, ಅವರು ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡಿರ್ತಾರೆ. ನೀವು ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡಿಲ್ಲ. ಹಾಗಾಗಿ ನಿಮ್ಗೆ ಇಲ್ಲಿ ಸೀಟ್ ಆದ್ರೆ ಅಲರ್ಟ್ ಆಗಿಲ್ಲ. ಓಕೆನಾ. ಅಂಡ್ ಜೊತೆಗೆ ಇನ್ನೂ ರಾತ್ರಿ ನಡೆದಂತಹ ಲೈವ್ ಸೆಷನ್ ಅಲ್ಲಿ ಸ್ಟೂಡೆಂಟ್ಸ್ ಕೇಳಿದ್ದು ಸರ್ ನಂಗೆ ಈಗ ಹಾಸ್ಟೆಲ್ಸ್ ಅಂಡ್ ಆಗಿನ ಸಹ ಸ್ಕಾಲರ್ಶಿಪ್ಸ್ ಯಾವ ರೀತಿ ಸರ್ ಕೌನ್ಸಿಲಿಂಗ್ ಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ನೀವು KCET ಮೂಲಕ ಹೋಗ್ತಿದ್ರೆ, ಕೌನ್ಸಿಲಿಂಗ್ ಮೂಲಕ ಹೋಗ್ತಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಸ್ಕಾಲರ್ಶಿಪ್ ಆದ್ರೆ ಸಿಗುತ್ತಾ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಈಗಾಗಲೇ ಓಪನ್ ಆಗಿದೆ. ಹೌದು, SSP ಸ್ಕಾಲರ್ಶಿಪ್ ಓಪನ್ ಆಗಿರುವಂತದ್ದು. ಬಟ್ ಇದರ ಲಾಸ್ಟ್ ಡೇಟ್ ಅನ್ನ ಮುಂದೆ ಎಕ್ಸ್ಟೆಂಡ್ ಮಾಡ್ತಾರೆ. ನೀವು ಅಪ್ಲೈ ಮಾಡ್ಕೋಬಹುದು ಹಾಗಿರುತ್ತೆ. ಜೊತೆಗೆ ಹಾಸ್ಟೆಲ್ಸ್ ಗೆ ಅಪ್ಲಿಕೇಶನ್ ಹಾಕೋದಕ್ಕೂ ಸಹ ಹಾಸ್ಟೆಲ್ಸ್ ಓಪನ್ ಆಗಿದಾವ. ಇದನ್ನು ಮುಂದೆ ಎಕ್ಸ್ಟೆಂಡ್ ಮಾಡ್ತಾರೆ ಲಾಸ್ಟ್ ಡೇಟ್ಸ್ ಅನ್ನ. ಯಾವ ರೀತಿ ಅಪ್ಲೈ ಮಾಡೋದು, ನೀವು ಯಾವ ರೀತಿ ಪಡ್ಕೊಳ್ಳೋದು ಎಲ್ಲಾನು ಸಹ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಿರ್ತೀನಿ. ಏನಾದ್ರು ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಪರ್ಸನಲ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಂಡ್ ಇದೇ ತರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ.